ಬಹಳ ವ್ಯಾಪಕವಾಗಿ ಬಹಳ ಪರಿಪೂರ್ಣ ಬಹಳ ಅರ್ಥಪೂರ್ಣ ರೀತಿಯಲ್ಲಿ ನಾವು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಈ ಸತಿ RCB ಫ್ಯಾನ್ಸ್ ಮತ್ತೆ ಕ್ರಿಕೆಟ್ ಪ್ರೇಕ್ಷಕರ ಉತ್ಸಾಹ ಕೂಡ ತುಂಬಾ ಚೆನ್ನಾಗಿದೆ. ಅವರ ಉತ್ಸಾಹ ಅವರು ನಮ್ಮೊಂದಿಗೆ ಬಹಳ ಒಳ್ಳೆ ರೀತಿಯಿಂದ ಸಹಕಾರ ನೀಡುತ್ತಿದ್ದಾರೆ. ಸೊ ಈಗಾಗಲೇ ತಾವು ನೋಡಿರ್ಬೋದು, ಇಟ್ ಈಸ್ ಸ್ಟಿಲ್ 3:30 3:45 ಆಗಿದೆ. ಇಷ್ಟು ಬೇಗನೆ ಇಷ್ಟು ಜನ ಫ್ಯಾನ್ಸು ಈಗಾಗಲೇ ಇಲ್ಲಿ ರೀಚ್ ಆಗಿದ್ದಾರೆ. ಅವ್ರನ್ನ ಸೇಫ್ ಆಗಿ ಒಳಗೆ ಕರ್ಸ್ಕೊಳ್ಲಿಕ್ಕೆ ನಾವೆಲ್ಲ ರೀತಿ ಸಿದ್ಧರಾಗಿದ್ದೇವೆ. ಈ ಸತಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ ಇಸ್ ಅ ಫಂಡಮೆಂಟಲ್ ಚೇಂಜ್. ಕಬ್ಬನ್ ರೋಡ್ ಇಂದ ನಾವು ಮ್ಯಾಕ್ಸಿಮಮ್ ಗೇಟ್ಸ್ ನ ಓಪನಿಂಗ್ ಕೊಡ್ತಾ ಇದೀವಿ. ಕ್ವೀನ್ಸ್ ರೋಡ್ ಅಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಎಂಟ್ರೀಸ್ ನ ಆಲ್ಮೋಸ್ಟ್ ನಿಲ್ ಮಾಡಿದ್ದೇವೆ, ನಿಯರ್ ಟು 0. ಮ್ಯಾಕ್ಸಿಮಮ್ ಜನ ಕಬ್ಬನ್ ರೋಡ್ ಮತ್ತೆ ಲಿಂಕ್ ರೋಡ್ ನ ಬಳಸಿ ಸ್ಟೇಡಿಯಂ ಅನ್ನ ಒಳ ಪ್ರವೇಶ ಮಾಡುವಂತದ್ದು ವ್ಯವಸ್ಥೆ ಆಗಿರುತ್ತದೆ. ಹಿಂದಿನ ವರ್ಷಗಳ ಕಂಪೇರ್ ಮಾಡಿದ್ರೆ ಈ ವರ್ಷ ನಾವು 4 hours ಮುಂಚೆ 4 ಗಂಟೆಗಳ ಕಾಲ ಮುಂಚೆನೆ ಗೇಟ್ ಗಳನ್ನ ಓಪನ್ ಮಾಡ್ತಾ ಇದೀವಿ. ಪ್ರತಿಯೊಂದು ಗೇಟ್ ಅಲ್ಲಿ ಅಟ್ ಎ ಟೈಮ್ 5 ರಿಂದ 6 ಜನ ಒಳಗೆ ಬರೋ ಹಾಗೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸೊ ದಟ್ ವಿದಿನ್ ನೋ ಟೈಮ್ ಫುಟ್ಪಾತ್ ಮೇಲೆ ಇರೋ ಕ್ರೌಡ್ ನ ನಾವು ಒಳಗೆ ತಗೋಬಹುದು. ಸೊ ದಟ್ ದೇರ್ ಇಸ್ ನೋ ಕಂಜೆಷನ್. ಯಾವುದೇ ರೀತಿಯಾದಂಥ ಫುಟ್ಪಾತ್ ಅಲ್ಲಿ ಕಂಜೆಷನ್ ಆಗೋದಿಲ್ಲ. ನಾನು ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ವಿನಂತಿ ಮಾಡ್ತೀನಿ, ನಿಮ್ಮ ಹತ್ರ ಟಿಕೆಟ್ ಇದ್ರೆ ಮಾತ್ರ ನೀವು ಸ್ಟೇಡಿಯಂ ಸುತ್ತ ಬನ್ನಿ. ಅದರ್ವೈಸ್ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ಫ್ಯಾಮಿಲಿ ಜೊತೆಗೆ, ನಿಮ್ಮ ಪರ್ಸನಲ್ ಸ್ಪೇಸ್ ಅಲ್ಲೇ ಮ್ಯಾಚ್ ನ ನೋಡಿ ಎಂಜಾಯ್ ಮಾಡಿ. ಹೌದು, ಈಗ ಎಲ್ಲ ಗೇಟ್ಸ್ ಹತ್ರ PA ಸಿಸ್ಟಮ್ ಇದೆ. PA ಸಿಸ್ಟಮ್ ಮೂಲಕ ಕಂಟಿನ್ಯೂಸ್ಲಿ ಎಜುಕೇಶನ್ ಮಾಡುವಂಥದ್ದು, ಅಂದ್ರೆ ನಮ್ಮ ಅಲ್ಲಿ ಬರ್ತಕ್ಕಂಥ ಜನರಿಗೆ ಮಾಹಿತಿ ತಿಳಿಸುವಂತ ಪ್ರಯತ್ನ ರೆಗ್ಯುಲರ್ಲಿ ನಡೀತಾ ಇದೆ. ಎಲ್ಲ PA ಸಿಸ್ಟಮ್ ಮೂಲಕ ರೆಗ್ಯುಲರ್ಲಿ ಮಾಹಿತಿಯನ್ನು ಹಂಚ್ತಾ ಇದ್ದೀವಿ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಮೂಲಕ ಸಹ ಕಳೆದ ಒಂದು ವಾರದಿಂದ ಸತತವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಆಗಲಿ, ಟೀಮ್ ವತಿ ಕಡೆಯಿಂದ ಆಗಲಿ, ಸ್ಟೇಡಿಯಂ ವತಿ ಕಡೆಯಿಂದ ಆಗಲಿ, ಸೋಷಿಯಲ್ ಮೀಡಿಯಾ ಮೂಲಕ ಸಹ ಬಹಳಷ್ಟು ಮಾಹಿತಿಗಳನ್ನ ನಾವು ಹಂಚ್ತಾ ಇದ್ದೀವಿ. ಟೋಟಲ್ ಸ್ಟೇಡಿಯಂ ಸುತ್ತಮುತ್ತ ಮತ್ತೆ ಸ್ಟೇಡಿಯಂ ಒಳಭಾಗನ ಸೇರಿಸಿದ್ರೆ 2,000ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು, ನಾವು 5 ಜನ DCPಗಳು ಇದ್ದೀವಿ. ಜಾಯಿಂಟ್ CP ನೇತೃತ್ವದಲ್ಲಿ ಇಡೀ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಟಿಕೆಟ್ ಮುಗಿದು 3 ದಿನ ಆಗಿದೆ. ಸೊ ಯಾರಾದ್ರೂ ಈ ರೀತಿ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ನಿಜವಾದ RCB ಫ್ಯಾನ್ಗಳು ಎಲ್ಲಿ ಮೋಸಕ್ಕೆ ಒಳಗಾಗಿರೋದಿಲ್ಲ. ಸೊ ಅವ್ರು ಈ ರೀತಿ ಪ್ರಯತ್ನ ಪಡ್ತಿರೋದು ಕೂಡ ಏನು ಪ್ರಯೋಜನ ಆಗೋದಿಲ್ಲ ಅಂತ ನಾನು ಕೇಳ್ಕೊಂತೀನಿ. ಮತ್ತೆ ಇದ್ರ ಮೂಲಕ ವಿ ವಾಂಟ್ ಟು ಟೆಲ್ ಆಲ್ ದಿ ಸ್ಪೆಕ್ಟೇಟರ್ಸ್, ಕ್ರಿಕೆಟ್ ಫ್ಯಾನ್ಸ್, RCB ಫ್ಯಾನ್ಸ್ ದಟ್ ಈ ರೀತಿ ಯಾವುದೇ ಇದಕ್ಕೆ ಬಲಿ ಆಗ್ಬೇಡಿ, ಮೋಸಕ್ಕೆ ನೀವು ಬಲಿ ಆಗಬಾರ್ದು. ಟಿಕೆಟ್ ಏನಾದಿದ್ರೆ ಅವ್ರದ್ದು ಅಥೆಂಟಿಕೇಟೆಡ್ ಅಫಿಷಿಯಲ್ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ ಏನಿದೆ ಅದರ ಮೂಲಕ ನೀವು ಪಡ್ಕೋಬೇಕು. ಈ ವರ್ಷ ಯಾವುದೇ ರೀತಿ ಆದಂತ ಫಿಸಿಕಲ್ ಟಿಕೆಟ್ಸ್ ಇಲ್ಲ. ಹಾಗಾಗಿ ಸ್ಟೇಡಿಯಂ ಸುತ್ತ ಟಿಕೆಟ್ ಸಿಗುತ್ತೆ, ಸ್ಟೇಡಿಯಂ ಹತ್ರ ಬಂದ್ರೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಇದು ಈ ವರ್ಷ ಆಗುದಿಲ್ಲ. ಅದಕ್ಕೆ ಯಾರು ಹಂಗ ಅನ್ಕೊಂಡು ಯಾರು ಇಲ್ಲಿ ಬರಬಾರ್ದು, ಅದಕ್ಕೆ ಇಲ್ಲಿ ಅವಕಾಶನೇ ಇಲ್ಲ. ಥ್ಯಾಂಕ್ ಯು.